ತಿಂಗಳು 3ನೇ ತಾರೀಕಾದರೆ 79 ತುಂಬುತ್ತದೆ. ಅದು ಕರೆಕ್ಟ್ ಡೇಟ್ ಆಫ್ ಬರ್ತ್ ಅಲ್ಲ, ಮೇಷ್ಟ್ರು ಬರ್ಕೊಂಡಿರೋ ಡೇಟ್ ಆಫ್ ಬರ್ತ್ ಅದು. ಯಾಕೆಂದರೆ ನಾನು 5ನೇ ತರಗತಿಗೆ ನೇರವಾಗಿ ಸೇರ್ಕೊಂಡದ್ರಿಂದ ನಮ್ಮ ತಂದೆ ತಾಯಿಗಳು ಅವಿದ್ಯಾವಂತರಾದ್ದರಿಂದ ನನ್ನ ಡೇಟ್ ಆಫ್ ಬರ್ತು ಇಲ್ಲ, ನನಗೂ ಗೊತ್ತಿಲ್ಲ, ನಮ್ಮ ತಂದೆ ತಾಯಿಗಳಿಗೂ ಗೊತ್ತಿಲ್ಲ, ಮೇಷ್ಟ್ರಿಗೂ ಗೊತ್ತಿರಲಿಲ್ಲ. ಮೇಷ್ಟ್ರು ರಾಜಪ್ಪ ಅಂತ ಮೇಷ್ಟ್ರು ಆಗ ಹೆಡ್ ಮಾಸ್ಟರ್ ಆಗಿದ್ದರು, ನಮ್ಮೂರಿನ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಅವರು ನಮ್ಮ ಅಪ್ಪನಿಗೆ ಕೇಳಿದ್ರು, ನಿಮ್ಮ ಮಗನಿಗೆ ಎಷ್ಟು ವಯಸ್ಸಾಗಿದೆ, ಡೇಟ್ ಆಫ್ ಬರ್ತ್ ಗೊತ್ತಿದ್ದೇನೆಯಾ ಅಂತ. ಗೊತ್ತಿಲ್ಲ ಸ್ವಾಮಿ, ಸ್ವಾತಂತ್ರ್ಯ ಬರೋದು ಸ್ವಲ್ಪ ದಿನ ಅಂತ ಹುಟ್ಟಿದ ಅಂತ ಹೇಳಿದ್ರು. ಹಾಗಾಗಿ ಆ ಡೇಟನ್ನು ಬರ್ಕೊಂಡ್ರು. ಡೇಟ್ ಆಫ್ ಅದೇ ಡೇಟ್ ಆಫ್ ಬರ್ತು ಈಗ ನಂದು 3 ಆಗಸ್ಟು 1947. ಕೇಳಿಸ್ತಾ ಇಲ್ವಾ? 1947. ಇವರು ನನಗಿಂತ 6-7 ವರ್ಷ ದೊಡ್ಡವರು. ನಾವು ಎಂಥ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ ಅಂತಂದರೆ, ಒಬ್ಬ ಸಜ್ಜನ ರಾಜಕಾರಣಿ, ಅಜಾತ ಶತ್ರು ಅಂತಕ್ಕಂಥದ್ದನ್ನು ಅವರ ಜೀವನದ ಉದ್ದಕ್ಕೂ ಕೂಡ MP ಪ್ರಕಾಶ್ ಅವರು ಮಾಡ್ಕೊಂಡು ಬಂದಿದ್ದರು ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆ ಯಾವುದೇ ಸಮಸ್ಯೆ ಎದುರಾದಾಗ, ನನಗಿಂತ ಮುಂಚಿತವಾಗಿ ಮಂತ್ರಿ ಆಗಿದ್ದರು ಇವರು. 83ರಲ್ಲಿ ನಾನು ಅವರು ಒಟ್ಟಿಗೆ ಶಾಸಕರಾದರೂ ಕೂಡ ಇಲ್ಲ, ಅದು ಆ ಕಡೆ ತಿರುಗಿದ್ರಿಂದ ಬರ್ತಾ ಇಲ್ಲ. MP ಪ್ರಕಾಶ್ ಅವರು ನಾವು ಒಟ್ಟಿಗೆ MLA ಆದರು. ಅವರು ಅದಕ್ಕಿಂತ ಮುಂಚಿತವಾಗಿ ಒಂದು ಸಾರಿ ನಿಂತಿದ್ದರು. 78ರಲ್ಲಿ ಶಾಸಕರಾಗಿದ್ದರು. 78 ಅವ್ರಿಗೆ ಚುನಾವಣೆ ನಿಂತಿದ್ದದು. 1978ರಲ್ಲಿ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿದ್ದರು. ಆಗ ನಾನು ಜನತಾ ಪಾರ್ಟಿನಲ್ಲೇ ಇದ್ದೆ. ನಾನು ಟಿಕೆಟ್ ಕೇಳದೆ ಕೊಡಲಿಲ್ಲ. ನನಗೆ MP ಪ್ರಕಾಶ್ಗೆ ಟಿಕೆಟ್ ಸಿಕ್ತು. ಅವರು ಆ ಸಾರಿ ಸೋತರು. 83ರಲ್ಲಿ ಗೆದ್ದರು. ನಾನು 83ರಲ್ಲಿ ನನಗೂ 83ರಲ್ಲೂ ಟಿಕೆಟ್ ಕೊಡಲಿಲ್ಲ. ಮತ್ತೆ ನಾನು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡೆ. ಆಮೇಲೆ ಆರ್ಸ್ ಬಂದೆ. ಜೊತೆಯಲ್ಲಿ ಇಬ್ಬರು ಕೂಡ ಶಾಸನಸಭೆಗೆ ಬಂದು. ಅದಕ್ಕಿಂತ ಮೊದಲು ಜನತಾ ಪಾರ್ಟಿ ಆಗೋದಕ್ಕಿಂತ ಮುಂಚಿತವಾಗಿ MP ಪ್ರಕಾಶ್ ಅವರು ಸೋಷಲಿಸ್ಟ್ ಪಾರ್ಟಿನಲ್ಲಿದ್ದರು. ಭಾಳ ಆಕ್ಟಿವ್ ಆಗಿ ಸೋಷಲಿಸ್ಟ್ ಪಾರ್ಟಿನಲ್ಲಿದ್ದರು. ನಾನು ಸೋಷಲಿಸ್ಟ್ ಪಾರ್ಟಿನಲ್ಲಿದ್ದೆ. ಪ್ರೊಫೆಸರ್ ರೈತ ಸಂಘದ ಯಾರವರು, ನಂಜುಂಡಸ್ವಾಮಿ ಅವರು ನನ್ನನ್ನು ಸೋಷಲಿಸ್ಟ್ ಪಾರ್ಟಿ ಸದಸ್ಯನನ್ನಾಗಿ ಮಾಡಿದರು. ಅಷ್ಟೊತ್ತಿಗಾಲೇ MP ಪ್ರಕಾಶ್ ಅವರು ಸೋಷಲಿಸ್ಟ್ ಪಾರ್ಟಿನಲ್ಲಿ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದರು ಕರ್ನಾಟಕದಲ್ಲಿ ಅಂತಕ್ಕಂಥ ಮಾತುಗಳನ್ನು ನಾನು ಇವತ್ತು ನೆನ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. MP ಪ್ರಕಾಶ್ ಅವರು ಭಾಳ ಬುದ್ಧಿವಂತರು. ಬಹುಶಃ ರಾಜಕಾರಣಿಗಳಲ್ಲಿ ಅವರಷ್ಟು ಓದಂಥವರು ಭಾಳ ಕಡಿಮೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಯಾಕಂತಂದರೆ ರಾಜಕಾರಣಿಗಳಲ್ಲಿ ಓದ್ಕೊಂಡಿರತಕ್ಕಂಥವ್ರು ಭಾಳ ಕಡಿಮೆ, ವಿರಳ.
ಯಾವಾಗಲೂ ಸಮಯ ಸಿಕ್ಕಿದಾಗೆಲ್ಲ ಒಂದು ಪುಸ್ತಕ ಇಟ್ಕೊಂಡಿರೋರು MP ಪ್ರಕಾಶ್ ಅವರು. ಹಾಗಾಗಿ ಅವರು ಭಾಳ ಓದ್ಕೊಂಡಿದ್ರು ಮತ್ತು ವಿಷಯ ತಿಳ್ಕೊಂಡಿದ್ರು, ಜೊತೆಗೆ ವಿಚಾರವಂತರಾಗಿದ್ದರು, ವೈಚಾರಿಕತೆ ಇತ್ತು, ವೈಜ್ಞಾನಿಕತೆ ಇತ್ತು. ಇಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಅನಾವರಣ ಮಾಡಿರ್ತಕ್ಕಂಥದ್ದು, ಅವರ ಪುತ್ಥಳಿ ನನ್ನ ಕೈನಿಂದ ಅನಾವರಣ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ನನಗೆ ಅನೇಕ ಸಮಸ್ಯೆಗಳು ಮಂತ್ರಿಯಾಗಿರುವಾಗ ಬಂದಾಗ ನಾನು ಮೊದಲು ಭೇಟಿ ಮಾಡ್ತಾ ಇದ್ದದ್ದು MP ಪ್ರಕಾಶ್ ಅವರನ್ನು. MP ಪ್ರಕಾಶ್ ಅವರನ್ನು ಭೇಟಿ ಮಾಡಿ ಸಮಸ್ಯೆ ಹೇಳಿ ಅದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೆ. ಅಂಥ ವ್ಯಕ್ತಿ ನನಗೆ ಇವತ್ತು ನೆನ್ಕೊಳ್ತಕ್ಕಂಥ ಕೆಲಸ ಸಿಕ್ಕಿದೆ ಅಂತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನು. ಇಲ್ಲಿಗೆ ನಡಿಗಲಿಗೆ ಅನೇಕ ಸಾರಿ ಬಂದಿದ್ದೀನಿ ಪ್ರಕಾಶ್ ಜೊತೆ. ಹಳೆ ಮನೆಗೂ ಬಂದಿದ್ದೀನಿ, ತೋಟದ ಮನೆಗೂ ಬಂದಿದ್ದೀನಿ, 2-3 ಸಾರಿ ಬಂದಿದ್ದೀನಿ. ಹಳೆ ಮನೆಗೂ ಬಂದಿದ್ದೆ, 1-2 ಸಾರಿ ಬಂದಿದ್ದೆ. ಅದೇನು ಮಾಡಿದ್ರಿ ಮನೇನ? ಓ, ನೀವು ಬಾಡಿಗೆ. ಆ ಹಳೆ ಮನೆ ಬಾಡಿಗೆ ಇದ್ದ ಮನೆಗೂ ಬಂದಿದ್ದೆ, ಆಮೇಲೆ ತೋಟದ ಮನೆಗೂ ಬಂದಿದ್ದೆ. ಭಾಳ ಸಾರಿ ಪ್ರಕಾಶ್ ಮನೆಯವರಿಗೆ ಬೆಂಗಳೂರಿನಲ್ಲೂ ಊಟ ಮಾಡಿದ್ದೀನಿ, ಇಲ್ಲೂ ಊಟ ಮಾಡಿದ್ದೀನಿ. ಹಾಗಾಗಿ ಭಾಳ ಸ್ನೇಹಿತ ಅಷ್ಟೇ ಅಲ್ಲ, ಆತ್ಮೀಯ ಒಬ್ಬ ರಾಜಕಾರಣಿ ಅಂತಕ್ಕಂಥದ್ದು. ನಾನು ಯಾವಾಗ ಭೇಟಿ ಮಾಡಿದ್ರೂ ಕೂಡ ಸಮಕಾಲೀನ ರಾಜಕಾರಣವನ್ನು ಚರ್ಚೆ ಮಾಡೋರು, ಸಮಕಾಲೀನ ರಾಜಕಾರಣವನ್ನು ಚರ್ಚೆ ಮಾಡೋರು. ಜೊತೆಗೆ ಮುಂದೆ ಏನಾಗಬೇಕು ಸಮಾಜ, ನಮ್ಮ ಕಾರ್ಯಕ್ರಮಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ರೀತಿ ಅವರಿಗೆ ನನಗೆ ಅವರು ಮಾರ್ಗದರ್ಶಕರಾಗಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಅವರು ಜಾತ್ಯತೀತ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ, ಯಾವತ್ತೂ ಕೂಡ ಜಾತಿ ಮಾಡ್ತಿರಲಿಲ್ಲ, ಯಾವತ್ತೂ ಕೂಡ ಜಾತಿ ಮಾಡ್ತಿರಲಿಲ್ಲ. ಒಂದು ವೇಳೆ ಜಾತಿ ಮಾಡಿದರೆ ಅವರು ರಾಜಕೀಯವಾಗಿ ಮೇಲೆ ಎತ್ತಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಇತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಆಮೇಲೆ ಈ ಸ್ವಾಮೀಜಿಗಳಿದಾರಲ್ಲ, ಗುರುಗಳು, ಇವ್ರನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸನೂ ಮಾಡಲಿಲ್ಲ ಅವರು. ಒಂದು ವೇಳೆ ಜಾತಿ ಮಾಡಿದರೆ ಗುರುಗಳನ್ನು ದುರುಪಯೋಗ ಮಾಡ್ಕೊಂಡಿದ್ರೆ ಅವರು ಇನ್ನೂ ರಾಜಕೀಯವಾಗಿ ಎತ್ತರಕ್ಕೆ ಬೆಳೀತಕ್ಕಂಥ ಸಾಧ್ಯತೆ ಇತ್ತು ಅಂತಕ್ಕಂಥದ್ದನ್ನು ಇವತ್ತು ಹೇಳಬೇಕಾಗ್ತದೆ. ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ನಾನು ಹಣಕಾಸಿನ ಮಂತ್ರಿ. ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ ನಾನು ಹಣಕಾಸಿನ ಮಂತ್ರಿ. ಇವರು ನೀನೇನು ಇದ್ದದಾಗ ಲೀಲಾವತಿ ಕನ್ನಡ ಮತ್ತು ಸಂಸ್ಕೃತಿ ಅವರಾದ್ಮೇಲೆ ಇವರಾದದ್ದು. ಅದು ನಿಜ, ಅದು ಮಾತು ನೀವು ಹೇಳಿದ್ದು. ಲೀಲಾವತಿ ಅವರು ನನ್ನ ನಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಬೇಕು ಅಂತಂದರೆ ಲೀಲಾವತಿನೇ ಆಗಬೇಕು ಅಂತೇಳಿ ಹೇಳಿದಂಥ ಮಾತುಗಳು ಇವತ್ತು ಕೂಡ ಅಚ್ಚ ಹಸಿರಾಗಿ ಉಳಿದಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು MP ಪ್ರಕಾಶ್ ಅವರು ಈ ರಾಜಕಾರಣದ ವ್ಯವಸ್ಥೆಯಲ್ಲಿ ಇವತ್ತಿನ
ರಾಜಕಾರಣದ ವ್ಯವಸ್ಥೆಯಲ್ಲಿ ಉಳ್ಕೊಂಡಿದ್ದದೇ ಭಾಳ ಕಷ್ಟದ ಕೆಲಸ. ಯಾಕಂತಂದರೆ ಪ್ರಾಮಾಣಿಕವಾಗಿದ್ದರು. ಆ ಪ್ರಾಮಾಣಿಕತೆ ರಾಜಕಾರಣದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಕರ್ನಾಟಕ ಒಬ್ಬ ಒಳ್ಳೆಯ ರಾಜಕಾರಣಿಯನ್ನು, ಮುತ್ಸದ್ದಿ ರಾಜಕಾರಣಿಯನ್ನು ಕಳ್ಕೊಂಡಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅವರ ಜೊತೆಲಿ ಬಂದರೂ ಕೂಡ ಅವರಷ್ಟು ಬುದ್ಧಿವಂತ ನಾನಾಗಿರಲಿಲ್ಲ ರಾಜಕಾರಣದಲ್ಲಿ. ಆದರೆ ನಾನು ಅವ್ರಿಗಿಂತ ಮುಂಚಿತವಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿಬಿಟ್ಟೆ. ಜೆ ಎಚ್ ಪಟೇಲ್ ಕಾಲದಲ್ಲಿ ಅವ್ರಿಗಿಂತ ಮುಂಚಿತವಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ. ಅವರು ಆಗಲಿಲ್ಲ, ಅವ್ರು ಮಂತ್ರಿ ಆಗಿದ್ದರು ಆಗ. ಬಟ್ ಆದರೂ ಕೂಡ ನನಗಿಂತ ಹಿರಿಯರು, ಮುತ್ಸದ್ದಿಗಳು, ರಾಜಕಾರಣದಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದಂಥ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವ್ರು, ಜೊತೆಗೆ ಸಿದ್ಧಾಂತದಲ್ಲಿ ಬದ್ಧತೆ ಇದ್ದಂಥವ್ರು. ಯಾವತ್ತೂ ಕೂಡ ಅವರು ಸಿದ್ಧಾಂತವನ್ನು ನಂಬ್ಕೊಂಡಿದ್ದಾರೆ. ಆ ಸಿದ್ಧಾಂತದ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ನಿದರ್ಶನ ಇರಲಿಲ್ಲ. ಅವರು ಕಾಯಿಲೆ ಆಗಿತ್ತು, ಕ್ಯಾನ್ಸರ್ ಬಂದಿತ್ತು ಪಾಪ. ನಾನು ಮನೆಗೆ ಹೋಗಿದ್ದೆ ಅವ್ರು ನೋಡಲಿಕ್ಕೆ. ನನಗೆ ಯಾಕೆಂತಂದರೆ ಇಷ್ಟೊಂದು ಒಳ್ಳೆ ಮನುಷ್ಯ, ಇಷ್ಟೊಂದು ಒಳ್ಳೆ ಗುಣ ಇದ್ದಂಥ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ ಯಾವತ್ತೂ ಕೂಡ ಸಿಗರೇಟ್ ಸೇರ್ತಿರ್ಲಿಲ್ಲ, ಕುಡಿತಿರಲಿಲ್ಲ, ಮಾಂಸ ತಿಂತಿರಲಿಲ್ಲ. ಆದರೂ ಕೂಡ ಕ್ಯಾನ್ಸರ್ ಬಂತು ಅಂತಂದರೆ ಆಶ್ಚರ್ಯ. 15 ದಿನ ಅವ್ರು ಸಾಯೋದಕ್ಕಿಂತ 15 ದಿನ ಮುಂಚಿತವಾಗಿ ನಾನು ಅವರು ಒಟ್ಟಿಗೆ ಸೇರಿ ಎಂಥ ಹೋಟ್ಲದು, ಜನಾರ್ದನ ಹೋಟ್ಲು, ದೋಸೆ ತಿಂದಿದ್ದು ಒಟ್ಟಿಗೆ. 15 ದಿನ ಮುಂಚಿತವಾಗಿ ದೋಸೆ ತಿಂದಿದ್ದು ನಾನು. ಬಟ್ ಇಷ್ಟು ಜಲ್ದಿ ಸಾಯ್ತಾರೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಆಮೇಲೆ MP ಪ್ರಕಾಶ್ ಅವರು ಕಾಲವಾಗಿದ್ದಾರೆ ಅಂತಂದಾಗ ನನಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂಥ ವ್ಯಕ್ತಿಯನ್ನು ಇವತ್ತು ನಾನು ಕಳ್ಕೊಂಡಿದ್ದೇನೆ. ನನಗೆ ಅಪಾರವಾಗಿ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಾನು ದೇವೇಗೌಡರು, ನಾನು, ಸಿಂಧಿಯಾ ಅವರು, ಇಬ್ರಾಹಿಂ ಅವರು, ನಾವು 4 ಜನ 94ರಲ್ಲಿ ಏನೋ ಕಾಣಿಸುತ್ತೆ, 2004ರಲ್ಲಿ ನಾವೆಲ್ಲ ಜನತಾದಳ ಎಸ್ನಲ್ಲಿ ಇದ್ದವು. ಮಂತ್ರಿಮಂಡಲ ಮಾಡಬೇಕಾಗಿತ್ತು. ಯಾರನ್ನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರು. MP ಪ್ರಕಾಶ್ ಅವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದ್ರು. ಅವ್ರ ಹೆಸರು ಹೇಳ್ಕೊಳ್ಳಿಲ್ಲ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವ್ರ ಹೆಸರು ಹೇಳ್ಕೊಳ್ಳಲಿಲ್ಲ. ನನ್ನ ಹೆಸರನ್ನ ಸಲಹೆ ಮಾಡಿದ್ರು. ಆದರೆ ನಾನು ಆಗಲಿಲ್ಲ ಬಿಡಿ. ಆ ಸಾರಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದರು. ಯಾಕೆಂದರೆ ಕಾಂಗ್ರೆಸ್ಸು ನಾವು ಅಲಯನ್ಸ್ ಮಾಡ್ಕೊಂಡು ಸರ್ಕಾರ ಮಾಡಿದ್ದು. ಹಾಗಾಗಿ ಧರ್ಮಸಿಂಗ್ ಅವರ ಮಂತ್ರಿಮಂಡಲದಲ್ಲಿ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ, ಅವರು ಮಂತ್ರಿ ಆದರು. ಆಮೇಲೆ ನಾನು ಕಾಂಗ್ರೆಸ್ ಸೇರಿದ ಮೇಲೆ ಇವರೆಲ್ಲ ಇದ್ದಾರಲ್ಲ,
ಹಾಂ, ಪರಮೇಶ್ವರ, ನೀವು ಇವ್ರ ತಂದೆ, ಆಮೇಲೆ ಇವನು ಯಾರು, ಲಾಡ್ ಇವರೆಲ್ಲ ಕಾಂಗ್ರೆಸ್ಗೆ ಹೋದರು, ನಾನು ಹೋಗಲಿಲ್ಲ. ಜನತಾ ದಳ ಎಸ್ನಲ್ಲೇ ಇದ್ದೆ. ಇವರು ಆದಮೇಲೆ ನನ್ನನ್ನು ಎಕ್ಸ್ಪೆಲ್ ಮಾಡಿಬಿಟ್ರು ಪಾರ್ಟಿಯಿಂದ. ರಾಮಕೃಷ್ಣ ಪಾರ್ಟಿಯಿಂದ ಕಿತ್ತಾಕ್ಬಿಟ್ರು. ದೇವೇಗೌಡ ಕಿತ್ತಾಕ್ಬಿಟ್ರು. ಆಮೇಲೆ ನಾನು ಕಾಂಗ್ರೆಸ್ ಸೇರ್ಕೊಂಡೆ. ಹೌದಾ? ಹೌದಾ, ನಾನು ಮರ್ತಿರ್ಬೇಕು. ನಾನು ಅಹಿಂದ ಸಂಘಟನೆ ಮಾಡ್ತಾ ಇದ್ದೆ. MP ಪ್ರಕಾಶ್ ಅವ್ರಿಗೂ ಕರೆದೆ, ಅಹಿಂದ ಸಂಘಟನೆ ಮಾಡ್ರಿ, ಬಿಟ್ಬಿಡ್ರಿ ಬನ್ನಿ ಅಂತ. ಇಲ್ಲಪ್ಪ, ನಾನು ಬರೋಕ್ಕಾಗಲ್ಲ, ನಾನು ರಾಜಕೀಯ ಪಕ್ಷದಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ. ಆಮೇಲೆ ನಾನು ಬಂದಮೇಲೆ ಇವರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಅಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್. ಒಂದು MP ಪ್ರಕಾಶ್ ಅವರ ವಿಶೇಷವಾದಂಥ ಗುಣ ಏನಪ್ಪ ಇದು ಅಂತಂದರೆ, ಎಲ್ಲ ಇಲಾಖೆಗಳಿಗೂ ಉತ್ತರ ಅವರೇ ಕೊಡ್ತಾಯಿದ್ರು. ಅಷ್ಟರ ಮಟ್ಟಿಗೆ ಒಬ್ಬ ಹೆಚ್ಚು ವಿಚಾರ ತಿಳ್ಕೊಂಡಿದ್ದಂಥ, ಆಡಳಿತ ತಿಳ್ಕೊಂಡಿದ್ದಂಥ, ಎಲ್ಲ ಇಲಾಖೆಗಳ ಬಗ್ಗೆ ಗಮನ ಕೊಟ್ಟಿದ್ದಂಥ ವ್ಯಕ್ತಿ MP ಪ್ರಕಾಶ್ ಅವರು ಅಂತಕ್ಕಂಥದ್ದನ್ನು ಇವತ್ತು ನೆನ್ಕೋಬೇಕಾಗ್ತದೆ, ಸ್ಮರಿಸ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಇವರು ಕಾಯಿಲೆ ಬಂದಾಗ ಇವರು ಟೀಕೆ ಮಾಡಿದ್ರಲ್ಲ, ಜನಾರ್ದನ್ ರೆಡ್ಡಿ ಅವರು ತುಂಗಭದ್ರಾ ನದಿಯಲ್ಲಿ ಎಷ್ಟೇ ಸಾರಿ ಸ್ನಾನ ಮಾಡಿದ್ರು ಕೂಡ ಅವ್ರಿಗೆ ಇದ್ದಂಥ ಕಳಂಕ ಹೋಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಅಂಥವರು ಇವ್ರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು, ಗೇಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ನಿಮಗೆಲ್ಲ ಗೊತ್ತಿರಲಿ ಅಂತ ಇದನ್ನೆಲ್ಲ ಹೇಳ್ತಾ ಇರೋದು. MP ಪ್ರಕಾಶ್ ಅವರು ಒಬ್ಬ ಮುತ್ಸದ್ದಿ ರಾಜಕಾರಣಿ, ಸಜ್ಜನ ರಾಜಕಾರಣಿ, ಭಾಳಷ್ಟು ಓದ್ಕೊಂಡಿದ್ದಂಥ ರಾಜಕಾರಣಿ, ಅನೇಕ ರಾಜಕೀಯ ಪಕ್ಷಗಳ ಸಿದ್ಧಾಂತಗಳನ್ನು ತಿಳ್ಕೊಂಡಿದ್ದಂಥ ರಾಜಕಾರಣಿ, ಈ ಸಮಾಜಕ್ಕೆ ಏನು ಬೇಕು ಅಂತಕ್ಕಂಥದ್ದು ಗೊತ್ತಿದ್ದಂಥ ರಾಜಕಾರಣಿ. ಅಂಥ ರಾಜಕಾರಣಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಈಗ 86 ವರ್ಷ ಆಯ್ತಿತ್ತು. 86ನೇ ಹುಟ್ಟುಹಬ್ಬ ಆಯ್ತಿತ್ತು. 86ನೇ ಹುಟ್ಟುಹಬ್ಬ. ಅಂಥವರು ಕರ್ನಾಟಕದಲ್ಲಿ ಇರಬೇಕಾಗಿತ್ತು. ನನ್ನ ಪ್ರಕಾರ ಅವರು ಒಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಂಥವರು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಊರಡಗಲಿನಲ್ಲಿರ್ತಕ್ಕಂಥ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೆ MP ಪ್ರಕಾಶ್ರವರ ಹೆಸರಿಡಬೇಕು ಅಂತೇಳಿ ಭಾಳ ಜನ ಕೋರ್ತಾ ಇದ್ದಾರೆ. ಲೋಕಲ್ ಅವರಿದ್ದಾಗ ಮಾಡಿದ್ದು ಅದು. ಆ ಇಂಜಿನಿಯರಿಂಗ್ ಕಾಲೇಜಿಗೆ ಅವ್ರ ಹೆಸರಿಡಬೇಕು ಅಂತೇಳಿ ನಾನು ಕೂಡ ಪತ್ರ ಬರೀತೇನೆ.
ಅದರಿಂದ ಅವರು ಹೆಸರು ಶಾಶ್ವತವಾಗಿರ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.